ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬಂದಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ. ಈ ವಾಕ್ಯವನ್ನು ಅದಕ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಓಕೆ, ಹೋದ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ದೇವರು ನಮ್ಮ ಸಂಗಡ ಇರುವಾಗ ಯಾರು ಏನಾದರೂ ಮಾಡಿದರು. ಹಲ್ಲೆಲೂಯಾ. ದೇವರ ವಾಕ್ಯ ಯಾವುದಾಗಿತ್ತು? ಹೋದ ವಾರ ಯಾವ ವಾಕ್ಯ ನಾವು ಧ್ಯಾನ ಮಾಡಿದ್ವಿ? ಟಾಪಿಕ್ ಏನಿತ್ತು? 145ನೇ ಕೀರ್ತನೆ 14ನೇ ವಚನ. ಹಲ್ಲೆಲೂಯಾ. ಯೆಹೋವನು ಬಿದ್ದವರನ್ನೆಲ್ಲ ಎತ್ತುವವನು, ಕುಗ್ಗಿದವರನ್ನೆಲ್ಲ ಉದ್ಧರಿಸುವವನು ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊಟ್ಟ ಮೊದಲನೇದಾಗಿ ಒಬ್ಬ ತಾಯಿ ತನ್ನ ಮಗಳು ದೆವ್ವದ ಒಂದು ಕಾಟದಿಂದಾಗಿ ಕುಟುಂಬದಲ್ಲಿ ಏರ್ಪಟ್ಟಿರ್ತಕ್ಕಂಥ ಅಸಮಾಧಾನ ಎಲ್ಲ ಕಡೆಗೆ ಹೋಗಿ ಬಂದಾಗಲೂ ಕೂಡ ಆಕೆಗೆ ಸ್ವಸ್ಥತೆ ಉಂಟಾಗಲಾರದಂಥ ಸಮಯದಲ್ಲಿ, ಆ ದುರಾತ್ಮ ಶಕ್ತಿ ಆಕೆಯ ಮಗಳನ್ನು ಬಿಟ್ಟು ಹೋಗಲಾರದಂಥ ಒಂದು ಸಮಯದಲ್ಲಿ ಆಕೆ ಯೇಸು ಕ್ರಿಸ್ತನು ಆ ಒಂದು ಊರಿಗೆ ಬಂದಿದ್ದಾನೆ ಎಂಬುದಾಗಿ ತಿಳಿದುಕೊಂಡು ಆತನು ಇಳುಕೊಂಡಿರ್ತಕ್ಕಂಥ ವಿಷಯವನ್ನು ಕೇಳಿ ಆ ಮನೆಗೆ ಬಂದು ಆತನ ಪಾದಕ್ಕೆ ಬಿದ್ದು ಏನು ಮಾಡ್ತಾ ಇದ್ದಾಳೆ? ನನ್ನ ಮಗಳಿಗೆ ಇರ್ತಕ್ಕಂಥ ದುರಾತ್ಮ ಶಕ್ತಿ ಏನು ಮಾಡಲಿ? ತೊಲಗಿಸಲ್ಪಡಲಿ ಅಂತೇಳಿ ಸ್ವಾಮಿ ಹತ್ರ ಕೇಳಿಕೊಳ್ತಾ ಇದ್ದಾಳೆ. ಪ್ರಿಯರೇ, ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ, ಸತ್ಯವೇದ ಏನಂತ ಹೇಳಂದ್ರೆ, ಸ್ವಾಮಿಯವರು ಆಕೆಯ ಮಗಳಿಗೆ ಇರ್ತಕ್ಕಂಥ ದುರಾತ್ಮ ಶಕ್ತಿ ಏನು ಮಾಡಿದ್ರಿ? ತೊಲಗಿಸಿ ಹಾಕಿದರು. ಕಾರಣ ಒಂದೇ, ಆ ತಾಯಿ ಹೇಳಿರುವಂಥ ನಂಬಿಕೆಯ ಒಂದು ಮಾತು. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರು ಕುಗ್ಗಿದವರನ್ನು ಉದ್ಧರಿಸಬೇಕು, ಬಿದ್ದವರನ್ನ ಮೇಲೆ ಕೆತ್ತಬೇಕಂದ್ರೆ ಮೊಟ್ಟ ಮೊದಲನೇ ನಿಯಮ, ಅರ್ಹತೆ ಏನ್ರಿ? ನಾವು ಆತನ ಪಾದದ ಬಳಿಗೆ ಬರಬೇಕು. ಆತನ ಪಾದ ಯಾವುದು? ಈ ಒಂದು ಭೂಮಿಯೇ ಆಗಿದೆ, ಪಾದ ಇಡುವಂಥ ಸ್ಥಳ. ಇಲ್ಲಿಯೇ ದೇವರನ್ನು ನಾವು ಹುಡುಕುವವರಾಗಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎರಡನೇದಾಗಿ ನಾವು ಹೋದ ನಾವು ನೋಡಿದ್ದೇವೆ. ಯಾವ ವಿಷಯ ನೆನಪು ಮಾಡಿ ನೋಡೋಣ. ಸನ್ಹೇರೀಬನು ಎನ್ನುವಂಥ ಅರಸ, ಅಶ್ಶೂರ್ಯ ದೇಶದ ಅರಸ, ಇಸ್ರಾಯೇಲ್ಯರ ಮೇಲೆ ದಂಡೆತ್ತಿ ಬಂದು ಪಾಳೆಯ ಮಾಡಿಕೊಂಡು ಇಸ್ರಾಯೇಲರನ್ನು ನಾಳೆ ದಿವಸ ಎಲ್ಲರನ್ನ ಹತಿಸಬೇಕು, ರಾಜನನ್ನು, ಸೈನಿಕರನ್ನು, ಅಲ್ಲಿರ್ತಕ್ಕಂಥ ಪುರುಷರನ್ನು, ಚಿಕ್ಕ ಮಕ್ಕಳನ್ನು, ಮಹಿಳೆಯರನ್ನು ಎಲ್ಲರನ್ನ ಸಾಯಿಸಬೇಕಂತೇಳಿ ಪಾಳೆಯ ವ್ಯೂಹ ಕಟ್ಟಿಕೊಂಡು ಇಸ್ರಾಯೇಲಿನ ಯೆರೂಸಲೇಮಿನ ಹೊರಗಡೆ ವ್ಯೂಹ ಕಟ್ಟಿಕೊಂಡು ಬಂದಿರಬೇಕಾದ್ರೆ ಆ ಒಂದು ಸಮಸ್ಯೆಯ ಪತ್ರವನ್ನು ತೆಗೆದುಕೊಂಡು ಹೋಗಿ ಹಿಜ್ಕೀಯ ಮಹಾರಾಜ ಏನು ಮಾಡ್ತಾನೆ? ದೇವರ ಆಲಯದಲ್ಲಿ ತೆರೆದಿಟ್ಟು ದೇವರ ಪಾದದ ಸನ್ನಿಧಾನದಲ್ಲಿ ಇಟ್ಟು ಏನು ಮಾಡ್ತಾ ಇದ್ದಾನೆ? ಪ್ರಾರ್ಥಿಸ್ತಾ ಇದ್ದಾನೆ. ಪ್ರೇಯರೇ, ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಕುಟುಂಬದ ಸಮಸ್ಯೆ ಅಲ್ಲ ಅದು. ಯಾರ ಸಮಸ್ಯೆ ಅದು? ಇಡೀ ದೇಶದಲ್ಲಿ ವಾಸಿಸುವಂಥ ಎಲ್ಲ ಜನರ ಸಮಸ್ಯೆ. ಪ್ರಿಯರೇ, 37ನೇ ಅಧ್ಯಾಯ ನಾವು ನೋಡಿದಂಥವರಾಗಿದ್ದೇವೆ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಅಲ್ಲಿ ಅದ್ಭುತವಾಗಿ ದೇವರು ಯಾವಾಗ ದೇವರ ಸನ್ನಿಧಾನ, ದೇವರ ಪಾದದ ಬಳಿಗೆ ಈ ರಾಜನಾಗಿರ್ತಕ್ಕಂಥ ಹಿಜ್ಕೀಯ ಬಂದಂಥ ಸಮಯದಲ್ಲಿ ಅಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರು ಆತನಿಗೆ ಬಿಡುಗಡೆಯನ್ನು ಕೊಟ್ಟರು ಎಂಬುದಾಗಿ. 37ನೇ 36ನೇ ವಚನ. ಆಗ ಯೆಹೋವನ ದೂತನು ಹೊರಟು ಬಂದು ಅಶ್ಶೂರ್ಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಬೆಳಿಗ್ಗೆ ಎದ್ದು ನೋಡುವಲ್ಲಿ ಅವರೆಲ್ಲ ಹೆಣಗಳಾಗಿದ್ದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸೈತಾನನ ಶಕ್ತಿಗಳು, ಅವುಗಳನ್ನು ದೇವರು ಅಡಗಿಸ್ತಾನೆ. ಪ್ರಿಯರೇ, ಮನುಷ್ಯರನ್ನು ಸಾಯಿಸುವಂಥದ್ದಲ್ಲ. ಹೇಳೋದು ಅರ್ಥ ಆಗ್ತಾ ಇದೆನಾ? ನಮಗೆ ಇವತ್ತು ಶತ್ರುಗಳಂದ್ರೆ ಯಾರು? ಮನುಷ್ಯರಲ್ಲ. ಹಲ್ಲೆಲೂಯಾ. ಯಾರು ನಮಗೆ ಶತ್ರುಗಳು? ಸೈತಾನ. ಶತ್ರು ಯಾರ್ರೀ? ಸೈತಾನ ಮತ್ತು ಸೈತಾನನ ಅನುಚರರು. ಎಲ್ಲ ಮನುಷ್ಯರು ಕೂಡ ಒಳ್ಳೆಯವರು. ಆದರೆ ದುರಾತ್ಮ ಶಕ್ತಿ ಒಕ್ಕೊಂಡಂಥ ಸಮಯದಲ್ಲಿ ಅವ್ರು ಏನಾಗ್ತಾರೆ? ಆ ದುರಾತ್ಮನಿಗೆ ಒಳಪಟ್ಟಂಥ ಸಮಯದಲ್ಲಿ ದೇವರಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಅವರು ನಡೆದುಕೊಳ್ತಾ ಇರ್ತಾರೆ. ಪ್ರೇರಿಲ್ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಸಮಸ್ಯೆಯ ಒಂದು ಸಮಯದಲ್ಲಿ, ಯುದ್ಧದ ಸಮಯದಲ್ಲಿ, ಬಿದ್ದು ಹೋಗಿರುವಂಥ ಸಮಯದಲ್ಲಿ, ಕುಗ್ಗಿರುವಂಥ ಸಮಯದಲ್ಲಿ ಆತನು ದೇವರ ಶರಣು ಹೋದ. ದೇವರು ಅದ್ಭುತವಾಗಿ ಆತನಿಗೇನು ಮಾಡಿದರು? ಬಿಡುಗಡೆ ಕೊಟ್ಟರು. ಪ್ರಿಯರೇ, ಹಲ್ಲೆಲೂಯಾ. ಒಂದು ಸಂದರ್ಭದಲ್ಲಿ 3ನೇ ಸಂದರ್ಭವನ್ನು ನಾವು ನೋಡೋಣ.
ಬೆಡ್ ಪೇಷಂಟ್ ಅಂತೇಳಿ ಕೇಳಿರಿ ಹೆಸರು ಏನಂತಾರೆ? ಬೆಡ್ ಪೇಷಂಟ್ ಅಂದ್ರೆ ಏನು ರೀ? ಮಲಗಿದಲ್ಲೇ ಮಲಗಿರ್ತಾರೆ, ಅವ್ರಿಗೆ ಎದ್ದಳಕ್ಕೆ ಆಗೋದಿಲ್ಲ. ಪೇಷಂಟ್ ಆಗಿರಪ್ಪ ಅಂದ ತಕ್ಷಣ ಡಾಕ್ಟ್ರ್ ಏನು ಮಾಡ್ತಾರೆ? ರೆಸ್ಟ್ ಮಾಡಿರಿ ಅಂತ ಹೇಳ್ತಾರೆ. ಎದಕ್ಕೆ ರೆಸ್ಟ್ ಮಾಡಿರಿ ಅಂತ ಹೇಳ್ತಾರೆ? ಅವ್ರಿಗೇನಾಗಿದೆ? ಅನಾರೋಗ್ಯ ಬಂದಿದೆ. ನೀವು ಟ್ಯಾಬ್ಲೆಟ್ ತೊಗೊತೀರಿ, ಸಿರಪ್ ತೊಗೊತೀರಿ, ಇಂಜೆಕ್ಷನ್ ಮಾಡಿಸ್ಕೊತೀರಿ. ಕಾರಣ ಏನು ರೀ? ಒಳಗಡೆ ಏನು ಬಂದಿದೆ? ಒಂದು ಹುಳ ಬಂದಿದೆ, ಒಂದು ಅನಾರೋಗ್ಯದ ಕಣ ಉತ್ಪತ್ತಿಯಾಗಿದೆ. ಅದನ್ನು ಸಾಯಿಸಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ತಕ್ಕದಾಗಿರ್ತಕ್ಕಂಥ ವೈದ್ಯವನ್ನು ಕೊಡಲೇಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ರೋಗ ಎದಕ್ಕೆ ಬಂದಿರುತ್ತೆ? ಎದಕ್ಕೆ ಬಂದಿರುತ್ತೆ? ಹುಳ ಬಂದಿರುತ್ತೆ. ನಿಮಗೆ ಪಾತ್ರೆಯಲ್ಲಿ ಭಾಳ ದಿವಸದವರೆಗೆ ಹಂಗೆ ಇಟ್ಬಿಟ್ರೆ ಅನ್ನ ಮಾಡಿರುವಂಥದ್ದು ಏನಾಗುತ್ತೆ? ಅದು ಅಳಿಸಿ ಹೋದಂಗಾಗಿ ಏನಾಗುತ್ತೆ? ಸ್ಮೆಲ್ಲು ಬರುತ್ತೆ. ಹಲ್ಲೆಲೂಯಾ. ಒಂದು 2-3 ದಿವಸ ಮನೆಗೆ ಮಾಡಿ ಹಂಗೆ ಇಟ್ಟು ಎಲ್ಲಿಗೇನು ಹೋಗಿರ್ತೀರಿ ಅಂತ ತಿಳ್ಕರಿ, ಏನು ಬಂದಿರುತ್ತೆ ರೀ? ಸ್ಮೆಲ್ ಆಗಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಅವುಗಳ ಮೂಲಕವಾಗಿ ಹುಳುಗಳು ಕೂಡ ಎದ್ದು ಬರ್ತಾ ಇರ್ತವೆ. ಬ್ಯಾಕ್ಟೀರಿಯಾ ಅಂತೇಳಿ ಅಂತೀವಿ ನಾವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮನುಷ್ಯನ ದೇಹದ ಒಳಗಡೆ ಯಾವುದು ಬರ್ತವೆ? ಅನಾರೋಗ್ಯವನ್ನು ತಂದು ಹಾಕುವಂಥ ಹುಳಗಳು. ಆ ಹುಳಗಳು ಸತ್ತರೆ ಮನುಷ್ಯ ಏನಾಗ್ತಾನೆ? ಬದುಕಿ ಬಿಡ್ತಾನೆ. ಅದರ ಸಲುವಾಗಿ ಕ್ಯಾನ್ಸರ್ ಎನ್ನುವಂಥ ಒಂದು ಹುಳ ಅದು. ಹಲ್ಲೆಲೂಯಾ, ಏನಿರೋದು? ಹುಳ. ಹಲ್ಲೆಲೂಯಾ, ಕ್ಯಾನ್ಸರ್ ಗಡ್ಡೆ ಅಂತೀವಲ್ಲ, ಪ್ರತಿಯೊಂದು ಅದಕ್ಕೆ ಕ್ಯಾನ್ಸರ್ ಇರುತ್ತೆ. ಹಲ್ಲೆಲೂಯಾ, ಮೆದುಳಿನ ಕ್ಯಾನ್ಸರ್ ಬೇರೆ, ಬ್ಲಡ್ ಕ್ಯಾನ್ಸರ್ ಬೇರೆ, ಎಲುಬಿನ ಕ್ಯಾನ್ಸರ್ ಬೇರೆ, ಒಂದೊಂದೊಂದೊಂದು ಕ್ಯಾನ್ಸರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಏನು ರೀ ಅದು? ಮೂಲ ಒಂದು ಹುಳ ಏನು ಮಾಡುತ್ತೆ? ತಿನ್ನುತ್ತೆ. ಬ್ಲಡ್ ಕ್ಯಾನ್ಸರ್ ಆದರೆ ಬ್ಲಡ್ ಎಲ್ಲ ಏನು ಮಾಡಿಬಿಡುತ್ತೆ? ಕುಡಿದು ಬಿಡುತ್ತೆ. ಎಲುಬು ಕ್ಯಾನ್ಸರ್ ಆದರೆ ಎಲುಬುಗಳನ್ನೆಲ್ಲ ತಿನ್ಕೊಂತ ಬಂದುಬಿಡುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ಈ ಅಂಶವನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಹೀಗೆ ಸುಮಾರು ವರ್ಷಗಳಿಂದ ಒಬ್ಬ ವ್ಯಕ್ತಿ, ಒಬ್ಬ ಸ್ತ್ರೀ ಏನು ಮಾಡಿದ್ದಾರೆ? ಅನಾರೋಗ್ಯದಲ್ಲಿ ಬಿದ್ದಿದ್ದಾರೆ. ಎಲ್ಲಿ ಬಿದ್ದಿದ್ದಾರೆ ಅವರು? ಅನಾರೋಗ್ಯ. ಆ ಅನಾರೋಗ್ಯಕ್ಕೆ ಕಾರಣ ಅವರು ಮಾಡಿರ್ತಕ್ಕಂಥ ಪಾಪಗಳಾಗಿರ್ಬೋದು, ಅವರ ಹಿಂದೆ ಅವರ ಪಿತೃಗಳು ಮಾಡಿರ್ತಕ್ಕಂಥ ಪಾಪಗಳು ಶಾಪಗಳಾಗಿ ಪರಿಣಮಿಸಿರ್ಬೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಥವಾ ಅವರಾಗಿಯೇ ಯಾವುದೋ ಒಂದು ಮಾಡುವುದಕ್ಕಾಗಿ ಹೋಗಿ ಅನಾರೋಗ್ಯವನ್ನು ತಂದುಕೊಂಡಿರ್ಬೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವೊಂದು ಸಂದರ್ಭದಲ್ಲಿ ಕುಟುಂಬದಲ್ಲಿ ನೆಗಡಿ ಬಂದಿರುತ್ತೆ. ಗೊತ್ತಾ? ನೆಗಡಿ ಯಾಕೆ ಬಂದಿರುತ್ತೆ ರೀ? ಎಲ್ಲೋ ಬೇರೆ ಊರಿಗೆ ಹೋಗಿ ನೀವೇನು ಮಾಡಿರ್ತೀರಿ? ಬೇರೆ ನೀರನ್ನು ಕುಡಿದಿರ್ತೀರಿ. ಕುಡ್ದಂಥ ಸಮಯದಲ್ಲಿ ನಿಮ್ಗೇನಾಗುತ್ತೆ? ನೆಗಡಿ ಬರುತ್ತೆ. ಆ ನೆಗಡಿ ಅವ್ರಿಗೆ ತಂದ್ಕೊಂಡಿರೋದಲ್ಲದೆ ಮನೆಯವರೆಲ್ಲರಿಗೂ ಕೂಡ ಏನು ಮಾಡಿಬಿಡ್ತಾರೆ? ಹಬ್ಬಿಸಿಬಿಡ್ತಾರೆ. ಹಲ್ಲೆಲೂಯಾ, ಕಾಮನ್ನಾಗಿ ಬಂದ್ಬಿಡುತ್ತೆ ಅದು, ಉಸಿರು ತಗಲಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಆ ಅನಾರೋಗ್ಯ ಕೆಲವೊಂದು ಸಂದರ್ಭದಲ್ಲಿ ಪಾಪದಿಂದ ಬಂದಿರುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಶಾಪದಿಂದ ಬಂದಿರುತ್ತೆ, ಕೆಲವೊಂದು ಸಂದರ್ಭದಲ್ಲಿ ನಾವಾಗಿಯೇ ಏನು ಮಾಡಿರ್ತೀವಿ? ತಕ್ಕೊಂಡಿರ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ಕೈ ತೊಳ್ಕೊಳ್ಳಾರ್ದು ಊಟ ಮಾಡಿದ ಸಂದರ್ಭದಲ್ಲಿ ಹೊಟ್ಟೆ ಒಂದು ಅಲರ್ಜಿ ಬರುತ್ತೆ. ಕೈ ತೊಳ್ಕೊಂಡು ಊಟ ಮಾಡಿದರೆ ಬರ್ತಾ ಇರಲಿಲ್ಲ. ತಾನಾಗಿ ಅನಾರೋಗ್ಯವನ್ನು ತಂದುಕೊಳ್ಳುವಂಥ ಸ್ಥಿತಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಯೇಸು ಸ್ವಾಮಿಯವರು ತಾವು ಈ ಲೋಕಕ್ಕೆ ನರ ಅವತಾರಿಯಾಗಿ ಬಂದಂಥ ಸಮಯದಲ್ಲಿ ಆತನು ಪರಲೋಕ ರಾಜ್ಯದ ಸುವಾರ್ತೆಯನ್ನು ಮಾತ್ರ ಸಾರಲಿಲ್ಲ, ಆತನು ಅನೇಕ ಜನರು ಬಿದ್ದು ಹೋಗಿರುವಂಥ ರೋಗಿಗಳು, ಶಾಪದಿಂದ ಬಂಧಿತರಾಗಿರ್ತಕ್ಕಂಥ ರೋಗಿಗಳನ್ನು ಆತನು ಏನು ಮಾಡಿದ? ಕನಿಕರಿಸಿ ಕರುಣಿಸಿ ಅವರನ್ನು ಏನು ಮಾಡಿದರಿ? ಬಿಡುಗಡೆ ಮಾಡಿದ. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಹೀಗೆ ಒಬ್ಬ ವ್ಯಕ್ತಿ ಅಸ್ವಸ್ಥನಾಗಿದ್ದಾನೆ, ಆ ವ್ಯಕ್ತಿಯನ್ನು ತೋರಿಸಿದಾಗಲೂ ಕೂಡ ಆ ವ್ಯಕ್ತಿಗೆ ಆ ಅಸ್ವಸ್ಥತೆ ಎನ್ನುವಂಥದ್ದು ಹೋಗ್ತಾ ಇಲ್ಲ. ನಾಳೆ ಇವತ್ತು ಸಾಯ್ಲಿಕ್ಕಿದ್ದಾನೆ ಎನ್ನುವಂಥ ರೀತಿಯಲ್ಲಿ ಇರಬೇಕಾದ್ರೆ ಆ ವ್ಯಕ್ತಿಯ ಯಜಮಾನ, ಹಲ್ಲೆಲೂಯಾ, ಆ ವ್ಯಕ್ತಿಯ ಯಜಮಾನ ಎಲ್ಲಿಗೆ ಬರ್ತಾ ಇದ್ದಾನಂದರೆ ಯೇಸು ಕ್ರಿಸ್ತನ ಬಳಿಗೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ವ್ಯಕ್ತಿ ಅಸ್ವಸ್ಥತೆ ಉಳ್ಳವನಾಗಿದ್ದಾನೆ, ಪಾರ್ಶ್ವವಾಯು ಎನ್ನುವಂಥ ರೋಗಕ್ಕೆ ಬಲಿಯಾಗಿದ್ದಾನೆ. ಆ ಸಮಯದಲ್ಲಿ ಆತನು ಒಂದು ಒಳ್ಳೆಯ ಅಧಿಕಾರವುಳ್ಳ ಸ್ಥಾನದಲ್ಲಿ ರೋಮನ್ ಸಾಮ್ರಾಜ್ಯದಲ್ಲಿ ಇದ್ದಾಗಲೂ ಕೂಡ ತನ್ನನ್ನು ತಾನು ತಗ್ಗಿಸಿಕೊಂಡು ಯೇಸು ಕ್ರಿಸ್ತನು ಬಿಡುಗಡೆ ಮಾಡ್ತಾನೆ ಎಂಬುದಾಗಿ ಅರಿತುಕೊಂಡು ಯೇಸುವಿನ ಬಳಿಗೆ ಬರ್ತಾ ಇದ್ದಾನೆ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ಏನೆಂಬುದಾಗಿ. ಅಂದರೆ 5ನೇ ವಚನ ಓದ್ತಿರೋ ಒಂದ್ಸಾರಿ. ಆತನು ಕಪೆರ್ನೌಮಿಗೆ ಬಂದಾಗ
ದಂಡಿನ ಶತಾಧಿಪತಿಯಾದ ಬಳಿಗೆ ಬಂದು ಆತನ ಬಳಿಗೆ ಬಂದು, ಪ್ರಭುವೇ ನನ್ನ ಆಳು ಪಾರ್ಶ್ವವಾಯುವಿನಿಂದ ಪ್ರಭುವೇ ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಹಲ್ಲೆಲೂಯಾ. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಈತನಿಗೆ ಅಸ್ವಸ್ಥತೆಯಾಗಿದೆ. ಯಾರಿಗೆ? ಆ ಶತಾಧಿಪತಿಯ ಆಳಿಗೆ. ಹಲ್ಲೆಲೂಯಾ. ಅಸ್ವಸ್ಥತೆಯಾದಂಥ ಸಮಯದಲ್ಲಿ ಆತನು ಯಾರನ್ನು ಹುಡುಕಿಕೊಂಡು ಬರ್ತಾ ಇದ್ದಾನೆ ಪ್ರಿಯರೇ? ಯೇಸು ಕ್ರಿಸ್ತನನ್ನು. ಹಲ್ಲೆಲೂಯಾ. ಯಾಕೆ ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಬರ್ತಾ ಇದ್ದಾನಂದರೆ, 4ನೇ ಅಧ್ಯಾಯದಲ್ಲಿ ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆತನು ಏನು ಮಾಡ್ತಾ ಇದ್ದಾನೆ? ಅಸ್ವಸ್ಥತೆಯಲ್ಲಿರ್ತಕ್ಕಂಥ ಜನರಿಗೆ ಸ್ವಸ್ಥತೆಯನ್ನು ಕೊಡ್ತಾ ಇದ್ದಾನೆ ಪ್ರಿಯರೇ. 4ನೇ ಅಧ್ಯಾಯ 23ನೇ ವಚನ. ಬಳಿಕ ಯೇಸು ಗಲಿಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲ ಥರದ ರೋಗಗಳನ್ನು, ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆತನ ಸುದ್ದಿಯು ಸಿರಿಯಾ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛಾ ರೋಗಿಗಳನ್ನು, ಪಾರ್ಶ್ವವಾಯುವಿನವರನ್ನು ಆತನ ಬಳಿಗೆ ಕರೆತಂದರು. ಆತನು ಅವರನ್ನು ಸ್ವಸ್ಥ ಮಾಡಿದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಂಥ ಸಮಯದಲ್ಲಿ ಜನರು ಪರಲೋಕ ಬೇಕು, ಜನರಿಗೆ ಪರಿಶುದ್ಧವಾಗಿರ್ತಕ್ಕಂಥ ಪಟ್ಟಣ ಬೇಕು, ಜನರು ದೇವರನ್ನು ತಿಳಿದುಕೊಳ್ಳಬೇಕಾದ್ರೆ ಸಾರಿ ಹೇಳಬೇಕು. ಹೇಳಾರ್ದೇ ಇದ್ದರೆ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಅರ್ಥ ಮಾಡ್ಕೊಳ್ತಾ ಇದ್ರಿ ಇವತ್ತಿನ ದಿವಸ. ಕಾರಣ ಏನು? ವಾಕ್ಯ ನಮ್ಮ ಸಂಗಡ ಮಾತಾಡ್ತಾ ಇದೆ. ವಾಕ್ಯ ಮಾತಾಡಲಾರ್ದೇ ಇದ್ದರೆ ನಮ್ಗೆ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯೇಸು ಸ್ವಾಮಿ ಅನೇಕ ಉಪದೇಶಗಳನ್ನು ಪರಲೋಕದ ರಾಜ್ಯದ ಕುರಿತಾಗಿ ಹೇಳ್ತಾ ಆತನು ಅಸ್ವಸ್ಥತೆಯಲ್ಲಿ, ಅನಾರೋಗ್ಯದಲ್ಲಿ ಇರ್ತಕ್ಕಂಥ ಅನೇಕರಿಗೆ ಸ್ವಸ್ಥತೆಯನ್ನು ಕೊಡ್ತಾ ಬಂದ ಪ್ರಿಯರೇ. ಹಲ್ಲೆಲೂಯಾ. ಆ ಸುದ್ದಿ ಆ ದೇಶದಲ್ಲೆಲ್ಲ, ಎಲ್ಲ ದೇಶಗಳಲ್ಲಿ ಏನು ಮಾಡ್ತಾ ಇದೆ? ಸಿರಿಯಾ ದೇಶದಲ್ಲಿ ಏನು ಮಾಡ್ತಾ ಇದೆ? ಹಬ್ಬತಾ ಇದೆ. ಅಕ್ಕಪಕ್ಕದವರೆಲ್ಲರೂ ಕೂಡ ಯೇಸುವನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ ಪ್ರಿಯರೇ. ಈತನು ಕೂಡ ಎಲ್ಲಿಗೆ ಬಂದ? ಯೇಸು ಇರುವಂಥ ಪಟ್ಟಣ ಕಪೆರ್ನೌಮಿಗೆ ಬಂದ. ಕಪೆರ್ನೌಮ್ ಅಂದ್ರೆ ಏನ್ರಿ? ಯೇಸು ಕ್ರಿಸ್ತನ ಸುವಾರ್ತೆ ಸೇವೆಗೋಸ್ಕರವಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕೇಂದ್ರ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆನಾ? ಮೃತ್ಯುಂಜಯ ಮಠ ಅಂದ ತಕ್ಷಣ ಎಲ್ಲರಿಗೂ ನೆನಪು ಬರೋದು ಯಾವುದ್ರಿ? ಬಾದರಲ್ಲಿ. ಹಲ್ಲೆಲೂಯಾ. ಹೊನ್ನರಹಳ್ಳಿ ಕೂಡ ಇದೆ, ತಿಮ್ಮಾಪುರ ಕೂಡ ಇದೆ. ಹಲ್ಲೆಲೂಯಾ. ಇನ್ನೂ ಬೇರೆ ಊರುಗಳು ಕೂಡ ಇದೆ. ಆದರೆ ಕೇಂದ್ರ ಸ್ಥಾನ ಯಾವುದು? ಬಾದಲ್ಲಿ. ಅದರಂಗೆ ಸ್ವಾಮಿಯವರು ಆಯ್ಕೆ ಮಾಡಿಕೊಂಡಿರತಕ್ಕಂಥ ಕೇಂದ್ರ ಸ್ಥಾನ ಯಾವುದು? ಕಪೆರ್ನೌಮೆ. ಹಲ್ಲೆಲೂಯಾ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕಪೆರ್ನೌಮಿನಲ್ಲಿ ಸ್ವಾಮಿಯವರು ಇರಬೇಕಾದ್ರೆ ಆ ಸಮಯದಲ್ಲಿ ಆ ಶತಾಧಿಪತಿ ಏನು ಮಾಡ್ತಾ ಇದ್ದಾನೆ? ಸ್ವಾಮಿಯವರ ಬಳಿಗೆ ಬರ್ತಾ ಇದ್ದಾನೆ. ಅದಕ್ಕಿಂತ ಮುಂಚಿನ ವಚನಗಳು ನಾವು ನೋಡ್ತಾ ಇದ್ದೇವೆ. 8ನೇ ಅಧ್ಯಾಯದಲ್ಲಿ 2ನೇ ವಚನ ನಾವು ನೋಡ್ತಾ ಇದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ ಒಂದ್ಸರಿ ಓದ್ತೀರಾ? ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಯಾರ ಬಳಿಗೆ ಬಂದು ಆತನ ಅಡ್ಡ ಬೀಳ್ತಾ ಇದ್ದಾನೆ? ಯೇಸು ಕ್ರಿಸ್ತನ ಪಾದಗಳ ಬಳಿಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ತನ್ನನ್ನು ತಾನು ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾನೆ? ತಗ್ಗಿಸಿಕೊಳ್ತಾ ಇದ್ದಾನೆ. ಕುಷ್ಠರೋಗ ಬಂದ ಕಾರಣಕ್ಕಾಗಿ ಆತನನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಕುಷ್ಠರೋಗಿಗಳನ್ನು ಮನೆಯಲ್ಲಿ ಸೇರಿಸಿಕೊಳ್ತಾ ಇರಲಿಲ್ಲ. ಕೊರೋನಾ ಬಂದವ್ರು ಹೆಟ್ಕೊಂತಾರೆ ಮನೆಯಾಗ. ಹಲ್ಲೆಲೂಯಾ. ಏನು ಮಾಡ್ತಾರೆ? ಯಾವುದೋ ಒಂದು ಸ್ಥಳದಲ್ಲಿ ಅವ್ರನ್ನ ಇಡ್ತಾರೆ ಪ್ರಾರಂಭದಲ್ಲಿ. ಈಗೆಲ್ಲ ಹೋಮ್ ಕ್ವಾರಂಟೈನ್ ಮಾಡ್ತಾಯಿದ್ರು. ಮೊದಲೆಲ್ಲ ಏನು ಮಾಡ್ತಾಯಿದ್ರಿ? ಒಂದು ಪ್ರತ್ಯೇಕವಾಗಿ ಕೊರೋನಾ ರೋಗಿಗಳಂತೇಳಿ ಸಪ್ರೇಟ್ ಒಂದು ಸ್ಥಳವನ್ನು ಮಾಡಿ ಆ ಒಂದು ಹಾಸ್ಟೆಲ್ಗಳಲ್ಲಿಯೂ ಸ್ಕೂಲ್ಗಳಲ್ಲಿಯೂ ಅವ್ರನ್ನೇನು ಮಾಡ್ತಾಯಿದ್ರು? ಇಟ್ಟಲ್ಲಿ ಚಿಕಿತ್ಸೆಯನ್ನು ಕೊಡ್ತಾಯಿದ್ರು. ಅಲ್ಲಿ ಆವತ್ತಿನ ದಿವಸ ಕುಷ್ಠರೋಗ ಬಂದಿದೆ ಅಂದರೆ ಆಯಿತು, ಅವ್ರು ಶಾಪಗ್ರಸ್ತರು. ಅವ್ರು ಏನು ಮಾಡಬೇಕು? ಆ ಒಂದು ಊರಿನಿಂದ ಹೊರಗಡೆ, ಊರಿಗೆ ಏನಿರ್ತಾ ಇತ್ತು? ಕೋಟೆಗಳಿರ್ತಾ ಇದ್ದು. ಆ ಕೋಟೆಯಿಂದ ಹೊರಗಡೆ ಪಾಳೆಯ ಮಾಡಿಕೊಂಡು ಇರಬೇಕು. ಕುಷ್ಠರೋಗಿಗಳೇ ಫ್ರೆಂಡ್ಸ್. ಬೇರೆ ಯಾರು ಅವ್ರ ಸಂಗಡ ಮಾತಾಡೋಂಗಿಲ್ಲ. ಅವ್ರ ಸಂಗಡ ಏನು ವ್ಯವಹಾರ ಬಳಕೆ ಆಗುವಂಗೆ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ಕುಷ್ಠರೋಗಿ ಏನು ಮಾಡ್ತಾ ಇದ್ದಾನೆ? ತನಗಿರ್ತಕ್ಕಂಥ ಕುಷ್ಠ, ಆ ಅನಾರೋಗ್ಯ ಹೋಗಬೇಕಾದ್ರೆ ನಾನು ಯೇಸುವಿನ
ಪಾದದ ಬಳಿಗೆ ಬರಬೇಕಂತೇಳಿ ಆತನಿಗೆ ಅಡ್ಡ ಬಿದ್ದು ಏನು ಮಾಡ್ತಾ ಇದ್ದಾನ್ರಿ, ತನಗಿರ್ತಕ್ಕಂಥ ಒಂದು ಅನಾರೋಗ್ಯದ ಬಗ್ಗೆ ಏನು ಮಾಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. ಆತನು ಆ ಕುಷ್ಠರೋಗದಲ್ಲಿ ಬಿದ್ದು ಎಷ್ಟು ವರ್ಷಗಳಾಯಿತು, ಅದು ಸತ್ಯಯುದ್ಧದಲ್ಲಿ ಲಿಖಿತವಾಗಿಲ್ಲ, ಆದರೆ ಬಹು ವರ್ಷಗಳಿಂದ ಆತನ ಏನು ಮಾಡ್ತಾ ಇದ್ದಾನೆ, ಆ ಒಂದು ರೋಗಕ್ಕೆ ತುತ್ತಾಗಿದ್ದಾನೆ, ಬಾಧೆಗೆ ತುತ್ತಾಗಿದ್ದಾನೆ, ಆ ಒಂದು ಕುಟುಂಬದಿಂದ ದೂರ ಆಗಿರ್ತಕ್ಕಂಥ ಅವಮಾನಕ್ಕೆ ಆತ ತುತ್ತಾಗಿದ್ದಾನೆ. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಸ್ವಾಮಿಯವರು ಅವಾಗ ಒಂದೇ ಮಾತು ಹೇಳಿದ್ರು, ಏನು ಅಂತೇಳಿ, ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಹಲ್ಲೆಲೂಯಾ. ಸ್ವಾಮಿಯವರು ಹೇಳಿರುವಂಥ ಮಾತು ನೋಡ್ರಿ ಅಲ್ಲಿ, ಆತನು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧವಾಗು ಅಂದನು. ಹಲ್ಲೆಲೂಯಾ. ದೇವ್ರದ್ದು ಒಂದೇ ಇಷ್ಟ ಏನ್ರಿ, ಯಾರು ಆತನ ಸನ್ನಿಧಾನಕ್ಕೆ ಬರ್ತಾರೋ, ಯಾರು ಆತನ ಹತ್ರ ಕೇಳ್ತಾರೋ ಅವರಿಗೆ ಆಗಲ್ಲ ಅನ್ನುವಂಥ ಮಾತು ಇಲ್ಲ, ಆಗುತ್ತೆ. ತಡವಾದರೂ ಕೂಡ ನೀನು ಅದಕ್ಕೆ ಕಾದುಕೊಂಡಿರು. ಖಂಡಿತವಾಗಿ ದೇವರು ಒಂದು ಒಳ್ಳೆಯ ಬಲವಾದ ಆಶೀರ್ವಾದ ಬೇಕಂದ್ರೆ ನಾವು ಸ್ವಲ್ಪ ದಿವಸಗಳು ಕಾಯಲೇಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆತನು ಬಂದು ಯೇಸು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಆತನು ಅಡ್ಡ ಬಿದ್ದು ಕೇಳ್ತಾ ಇದ್ದಾನೆ, ಸ್ವಾಮಿ ನಿನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧ ಮಾಡು ಅಂತೇಳಿ. ಸ್ವಾಮಿ ನನಗೆ ಮನಸ್ಸುಂಟು, ನೀನು ಶುದ್ಧವಾಗಂತೇಳಿ ಕೈ ನೀಡಿ ಮುಟ್ಟಿದ ಪ್ರಿಯರೇ. ಹಲ್ಲೆಲೂಯಾ. ಯಾರಾದರೂ ಮುಟ್ತಾರ ಕುಷ್ಠರೋಗಿಗಳನ್ನು? ಯಾಕೆ ಅವ್ರನ್ನ ಹೊರಗಡೆ ದೂರ ಇಡ್ತಾ ಇದ್ರು ಅಂದರೆ, ಅವ್ರನ್ನ ಮುಟ್ಟಿದವರಿಗೆಲ್ಲ ಕುಷ್ಠರೋಗ ಹಬ್ಬಿಕೊಳ್ತಾ ಇತ್ತು. ಕೊರೋನಾ ಬಂದರ ಹತ್ರ ಹೋದರೆ ಕೊರೋನಾ ಹೆಂಗೆ ಬರುತ್ತೋ ಅದ್ರಂಗೆ ಕುಷ್ಠರೋಗಿಗಳನ್ನು ಮುಟ್ಟಿದರೆ ಕುಷ್ಠರೋಗ ಎನ್ನುವಂಥದ್ದು ಬರ್ತಾ ಇತ್ತು. ಅದು ಒಂದು ಅಂಟು ಜಾಡ್ಯ ರೋಗ. ಹಲ್ಲೆಲೂಯಾ. ಅಂಟು ರೋಗ ಅಂತೀವಲ್ಲ, ಅಂಟು ರೋಗ, ಒಬ್ಬರಿಂದ ಒಬ್ಬರಿಗೆ ಏನಾಗುವಂಥದ್ದು, ತಾಕುವಂಥ ಒಂದು ರೋಗ. ಪ್ರಿಯರಿಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸ್ವಾಮಿಯವರು ಅಸ್ವಸ್ಥತೆಯಲ್ಲಿ ಬಿದ್ದಿರ್ತಕ್ಕಂಥ ಅನೇಕರನ್ನು, ಒಬ್ಬರನ್ನಲ್ಲ ಇಬ್ಬರನ್ನಲ್ಲ ಅನೇಕರನ್ನು ಏನು ಮಾಡಿದ್ದಾರೆ, ಅವರು ಮೇಲೆತ್ತಿದ್ದಾರೆ ಪ್ರಿಯರ್. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತು ಹೇಳಿಕೊಳ್ಳಲ್ಲ ಕೆಲವೊಬ್ಬರು ತಮಗಿರುವಂಥ ಅನಾರೋಗ್ಯವನ್ನು, ಬಾಧೆಯನ್ನು, ಎಲ್ಲ ಥರದ ಬೇನೆಗಳಂತೇಳಿ ಹೇಳುತ್ತೆ ವಾಕ್ಯ, ಎಲ್ಲ ಥರದ ರೋಗಗಳಂತೇಳಿ ಹೇಳುತ್ತೆ ವಾಕ್ಯ. ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯ ಯಾವುದು ಕೂಡ ಇಲ್ಲ. ದೇವರಿಗೆ ಅಸಾಧ್ಯ ಯಾವುದು ಇದೇನ ಲೋಕದಲ್ಲಿ? ಯಾವುದಿಲ್ಲ. ದೇವರಿಗೆ ಎಲ್ಲ ಕಾರ್ಯಗಳು ಕೂಡ ಸಾಧ್ಯ. ಆದರೆ ನಂಬಿಕೆ ಬಹಳ ಮುಖ್ಯ. ದೇವರ ಪಾದದ ಸಮೀಪಕ್ಕೆ ನಾವು ಬರುವಂಥದ್ದು ಬಹಳ ಮುಖ್ಯ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅನೇಕ ರೋಗಿಗಳು ರೋಗದಲ್ಲಿ ಬಿದ್ದಿರುವಾಗ, ಬಾಧೆಯಲ್ಲಿ ಬಿದ್ದಿರುವಾಗ, ಅವಮಾನದಲ್ಲಿ ಬಿದ್ದಿರುವಾಗ, ಅನೇಕವಾದಂಥ ಸ್ಥಿತಿಗತಿಗಳಲ್ಲಿ ಅವರು ಜೀವಿಸ್ತಾ ಇರುವಾಗ, ಎಲ್ಲ ರೀತಿಯಿಂದಲಿರ್ತಕ್ಕಂಥ ಅವರು ಸ್ವಾಮಿಯವರ ಬಳಿಗೆ ಬಂದಂಥ ಸಮಯದಲ್ಲಿ ಆತನ ಅವ್ರನ್ನ ಏನು ಮಾಡಿದ್ದಾರೆ, ಕುಗ್ಗಿದಂಥ ಆ ಜನರನ್ನು ಕರುಣಿಸಿ ಕನಿಕರಿಸಿ ಅವರನ್ನು ಏನು ಮಾಡಿದರು, ಮೇಲಕ್ಕೆತ್ತಿದರು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಷ್ಟು ಮಾತ್ರವಲ್ಲದೆ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನನಗೆ ಮನಸ್ಸು ಇದೆ, ಸ್ವಸ್ಥತೆ ಮಾಡುವಂಥದ್ದೇ ನನ್ನ ಮನಸ್ಸು ಎಂಬುದಾಗಿ ದೇವರ ಒಂದು ಚಿತ್ತ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವೆಲ್ಲರೂ ಚೆನ್ನಾಗಿರ್ಬೇಕೆಂಬುದೇ ದೇವರ ಆಶಯ. ನಾವು ಹಾಳಾಗಿ ಹೋಗ್ಬೇಕೆಂಬುದು ದೇವರ ಆಶಯ ಅಲ್ಲ. ಅದರ ಸಲುವಾಗಿ ದೇವರು ಪರಲೋಕದಿಂದ ಭೂಲೋಕಕ್ಕೆ ಯಾಕೆ ಬಂದಿದ್ದಾನ್ರಿ? ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೀತಿಯನ್ನಿಟ್ಟಿರ್ತಕ್ಕಂಥ ದೇವರು ಏನು ಮಾಡಿದಾನ್ರಿ? ತನ್ನ ಸ್ವಪ್ರಾಣವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 3ನೇ ಅಧ್ಯಾಯ 16ನೇ ವಚನ, ಯೋಹಾನ ಬರೆದ ಸುವಾರ್ತೆಯಲ್ಲಿ ವಾಕ್ಯ ಹೇಳ್ತಾ ಇದೆ, ಆತನ ಚಿತ್ತ, ಆತನ ಇಷ್ಟ, ಆತನ ಲೋಕಕ್ಕೆ ಯಾಕೆ ಬಂದಂದರೆ, ನಾನು ನೀನು ನಾಶವಾಗಿ ಹೋಗಬಾರ್ದು, ನಾನು ನೀನು ಹಾಳಾಗಿ ಹೋಗಬಾರ್ದು, ನಾನು ನೀನು ಪಾತಾಳಕ್ಕೆ ಸೇರಿಸಲ್ಪಡಬಾರ್ದು ಎಂಬುದಾಗಿ. ಓದ್ತಿರೋ ಒಂದು ಸಾರಿ 16 ಯೋಹಾನ ಬರೆದ ಸುವಾರ್ತೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂಬುದೇ ಆತನನ್ನು ನಂಬುವ ಒಬ್ಬನಾದರೂ ಕೂಡ ಏನಂತೆ, ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕು. ಯಾವ ಜೀವ ಅದು? ನಿತ್ಯ ಜೀವ, ಕಂಟಿನ್ಯೂಸ್ ಆಗಿರುವಂಥ ಜೀವ, ಯಾವತ್ತಿಗೂ ಕೂಡ ನಾಶವಾಗದಂಥ ಒಂದು ಜೀವ. ಆ ಜೀವ ಹೊಂದಿಕೊಳ್ಳಬೇಕಾದ್ರೆ ಆ ಜೀವ ಕೊಡುವಂಥ ದೇವರ ಬಳಿಗೆ ಬರಬೇಕು. ಆ ನಿತ್ಯ ಜೀವವನ್ನು ಕೊಡುವಂಥವ್ರು ಯಾರು ಕೂಡ ಇಲ್ಲ ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನು ವಾಗ್ದಾನ ಮಾಡಿರುವಂಥದ್ದು ನಿತ್ಯ ಜೀವ. 1ನೇ ಯೋಹಾನನ ಪತ್ರಿಕೆ ಒಂದ್ಸರಿ ತೆಗ್ತೀರಿ, 2ನೇ ಅಧ್ಯಾಯ 25ನೇ ವಚನ. ಕ್ರಿಸ್ತನು ತಾನು ಕೊಡುತ್ತೇನೆಂದು ನಿಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ವಾಗ್ದಾನ ಮಾಡಿರುವಂಥದ್ದು ಯಾವುದು ನಮಗೆ?
ನಿತ್ಯ ಜೀವ. ಈ ಲೋಕದಲ್ಲಿ ನಿತ್ಯ ಜೀವ ಇಲ್ಲ. ಎಲ್ಲಿದೆ ನಿತ್ಯ ಜೀವ? ಪರಲೋಕದಲ್ಲಿದೆ. ಈ ಲೋಕದಾಗ ನಾವು ಏನಾಗಿದ್ದೇವೆ? ಶರೀರಧಾರಿಗಳಾಗಿದ್ದೇವೆ. ಶರೀರಧಾರಿಗಳಾಗಿರ್ತಕ್ಕಂಥ ನಾವು ಏನು ಮಾಡ್ತೀವಿ ರೀ? ಸ್ವಲ್ಪ ದಿವಸ ಇದ್ದು ಪ್ರಯಾಣಿಕ ರೂಪಾದಿಯಲ್ಲಿ ಇದ್ದು ಹೋಗಿ ಬಂದ್ಬಿಡ್ತೀವಿ ಅಷ್ಟೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ನಮ್ಮೊಳಗಡೆ ಏನಿದೆ? ಆತ್ಮ ಇದೆ. ಯಾವುದಿದೆ ರೀ? ಆತ್ಮ. ಆ ಆತ್ಮಕ್ಕೆ ಏನಿಲ್ಲ? ಸಾವಿಲ್ಲ. ಶರೀರಕ್ಕೆ ಏನಿದೆ? ಸಾವಿದೆ. ಆ ಆತ್ಮ ಸ್ವಲ್ಪ ದಿವಸ ಇರುತ್ತೆ, ಆಮೇಲೆ ಏನಾಗ್ಬಿಡುತ್ತೆ? ಹೋಗ್ಬಿಡುತ್ತೆ. ನೀವು ಸಿಂಧನೂರಿಗೆ ಹೋಗಿರ್ತೀರಿ. ಹೋದ ಸಮಯದಾಗ ಏನು ಮಾಡ್ತೀರಿ? ಸಿನ್ನೂರಲ್ಲಿ ಇಲ್ಲ ಅಲ್ರಿ ಕ್ಯಾಬ್ಗಳು? ಬೆಂಗಳೂರಿಗೆ ಹೋಗಿರೇನು ಕೇಳ್ರಿ. ಹೋಗಿರ ಬೆಂಗಳೂರಿಗೆ? ಕೆಲವು ಜನ ಹೋಗಿರ್ತೀರಿ. ಅಲ್ಲಿಯ ಹೋದ ಸಮಯದಾಗ ಅವಾಗ ನೀವೇನು ಮಾಡ್ತೀರಿ? ಅಲ್ಲಿ ತಿರುಗಾಡೋದಕ್ಕೋಸ್ಕರವಾಗಿ, ಸುತ್ತಾಡೋದಕ್ಕೋಸ್ಕರವಾಗಿ ಏನು ಮಾಡ್ತೀರಿ? ಕ್ಯಾಬ್ಗಳನ್ನು ಬುಕ್ ಮಾಡ್ತೀರಿ, ಕಾರುಗಳನ್ನು ಬುಕ್ ಮಾಡಿ ಎಲ್ಲ ಸುತ್ತಾಡಿದ ಮೇಲೆ ಆ ಕಾರ್ ನಿಮ್ಮ ಮನೆಗೆ ಹಂಗೆ ತಗೊಂಬರ್ತೀರಿ. ಏನು ಮಾಡ್ತೀರಿ? ಅಲ್ಲೇ ಬಿಟ್ಟು ನೀವು ಬಂದು ಬಿಡ್ತೀರಿ. ಅದರಂಗೆ ಆತ್ಮ ಎನ್ನುವಂಥದ್ದು ಏನಾಗಿದೆ? ಈ ಕಾರು, ಯಾವ ಕಾರು? ಈ ದೇಹ ಎನ್ನುವಂಥ ಕಾರಿನಲ್ಲಿ ಸ್ವಲ್ಪ ದಿವಸ ಓಡಾಡಿದ ಮೇಲೆ ಏನಾಗ್ಬಿಡುತ್ತೆ? ಒಂದು ದಿವಸ ಬಿಟ್ಟು ಹೋಗಿಬಿಡುತ್ತಾ, ಇರಲ್ಲ ಅದು. ಹಲ್ಲೆಲೂಯಾ, ಹೇಳೋದು ಅರ್ಥ ಆಗ್ತಾ ಇದೆನಾ? ಆತ್ಮ ಒಳಗೆ ಹೊಕ್ಕೊಂಡಿದೆ. ಎಲ್ಲಿ ಹೊಕ್ಕೊಂಡಿದೆ? ಈ ಶರೀರ ಎನ್ನುವಂಥ ಈ ಒಂದು ಕಾರಿನಲ್ಲಿ ಏನು ಹೊಕ್ಕೊಂಡಿದೆ? ಆತ್ಮ ಇದೆ. ಆಯಿತು, ಎಷ್ಟೋ ದಿವಸಗಳವರೆಗೆ ಆ ಕಡೆ ಈ ಕಡೆ ಎಲ್ಲ ಕಡೆಗೆ ಭೂಮಿಯ ಅನೇಕ ಒಂದು ಭಾಗಗಳಲ್ಲಿ ಸುತ್ತಾಡಿದ ಮೇಲೆ ಒಂದು ದಿವಸ ಈ ಆತ್ಮ ಏನಾಗ್ಬಿಡುತ್ತೆ? ಈ ದೇಹವನ್ನು ಬಿಟ್ಟು ಹೋಗ್ಬಿಡುತ್ತೆ. ಅದಕ್ಕೆ ನಾವೇನಂತೀವಿ? ಮರಣ ಅಂತೀವಿ, ಸಾವು ಅಂತೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಆ ಆತ್ಮ ದೇವರನ್ನು ನಂಬಿದರೆ ಎಲ್ಲಿಗೆ ಹೋಗುತ್ತೆ? ನಿತ್ಯ ಜೀವದ ಲೋಕ, ಪರಲೋಕಕ್ಕೆ ಹೋಗುತ್ತೆ. ದೇವರನ್ನು ನಂಬಲಾರದಿದ್ದರೆ ಎಲ್ಲಿಗೆ ಹೋಗುತ್ತೆ? ದೇವರು ಸಿದ್ಧ ಮಾಡಿರ್ತಕ್ಕಂಥ, ಸೈತಾನನಿಗೆ ಸಿದ್ಧ ಮಾಡಿರ್ತಕ್ಕಂಥ, ಸೈತಾನನ ಅನುಚರರಿಗೆ ಸಿದ್ಧ ಮಾಡಿರ್ತಕ್ಕಂಥ ನಿತ್ಯ ನರಕಕ್ಕೆ ಹೋಗುತ್ತೆ. ಹಲ್ಲೆಲೂಯಾ. ಎರಡೇ ಅಂಶ, ನಿತ್ಯ ಜೀವ ಪಡ್ಕೊಂಡ್ರೆ ನಾವು ದೇವ್ರ ಹತ್ರ ಇರ್ತೀವಿ. ನಿನ್ನನ್ನು ನೋಡಬೇಕು ಏಸಯ್ಯ ಅಂತೇಳಿ ಅಂತಿರಲ್ಲ ಹಾಡುಗಳು. ಆ ಹಾಡು ಅವತ್ತಿನ ದಿವಸ ಆತನ ಮುಖಾಮುಖಿಯಾಗಿ ನೀವು ನೋಡಿದಾಗ ಏನ ಅಂತೀರಿ? ತಿಮ್ಮಾಪುರಲ್ಲಿ ದೇವ್ರ ಮನೆಯಲ್ಲಿ ಹಾಡನ್ನು ನಾವು ಹಾಡಿದ್ವಿ. ಅವತ್ತು ಹಾಡಿರುವಂಥ ಹಾಡು ಇವತ್ತು ದೇವರೇ ನಿನ್ನನ್ನು ನಾನು ಖಂಡಿತವಾಗಿ ನೋಡಿಬಿಟ್ಟೆ. ಕೇಳಿದ್ವಿ ಇಷ್ಟು ದಿವಸ, ಮುಖಾಮುಖಿಯಾಗಿ ನೇರವಾಗಿ ದೇವರನ್ನು ನೋಡುವುದಕ್ಕೆ ಆಗಲಿಲ್ಲ. ದರ್ಶನಗಳಲ್ಲಿ ನೋಡಿದ್ದೀವಿ, ಕನಸಿನಲ್ಲಿ ನೋಡಿದ್ದೀವಿ, ಕೆಲವೊಂದು ಸಂದರ್ಭದಲ್ಲಿ ಅನುಭವಗಳ ಮೂಲಕವಾಗಿ ನೋಡಿದ್ದೀವಿ. ಆದರೆ ಈಗ ಮುಖಾಮುಖಿಯಾಗಿ ದೇವರು ನಾವು ದೇವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂದರೆ, ಆ ಒಂದು ಸಂದರ್ಭ, ಆ ಒಂದು ನಿತ್ಯ ಜೀವವನ್ನು ಪಡೆದುಕೊಳ್ಬೇಕಾದ್ರೆ ನಾವು ಏನು ಮಾಡಬೇಕ್ರಿ? ಇಲ್ಲಿ ಯೇಸುವಿನ ಬಳಿಗೇ ಬರಬೇಕು. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕುಗ್ಗಿ ಹೋದಂಥವ್ರು ಎಷ್ಟೋ ಜನ ಇದ್ದಾರೆ, ಬಾಧೆಯಲ್ಲಿರುವಂಥವ್ರು ಎಷ್ಟೋ ಜನ ಇದ್ದಾರೆ, ಬೆಡ್ ಪೇಷಂಟ್ಗಳಾಗಿರುವಂಥವ್ರು ಎಷ್ಟೋ ಜನ ಇದ್ದಾರೆ. ಅಂಥ ಅನೇಕರನ್ನು ಸ್ವಾಮಿಯವರು ಏನು ಮಾಡಿದ್ದಾರೆ? ಸ್ವಸ್ಥ ಮಾಡಿದ್ದಾರೆ ಪ್ರೇರೆ. ಯಾವಾಗ ಅವರು ಆತನ ಆಲಯಕ್ಕೆ, ಆತನ ಸನ್ನಿಧಾನಕ್ಕೆ ಬಂದಂಥ ಸಮಯದಲ್ಲಿ. ನಮ್ಮ ಮಧ್ಯದಲ್ಲಿ ಮೃತ್ಯುಂಜಯವರು ಇದ್ದಾರೆ, ಅವರ ಪರಿಸ್ಥಿತಿ ಕೂಡ ಅದೇ ರೀತಿ ಆಗಿತ್ತು. ಅವರೊಬ್ಬರೇ ಅಲ್ಲ, ಇನ್ನೂ ಅನೇಕ ಜನರು, ಅವ್ರ ಸಾಕ್ಷಿಗಳು ಭಾಳ ಇದ್ದಾವೆ. ಹಲ್ಲೆಲೂಯಾ. ಅವರೆಲ್ಲರ ಅನಾರೋಗ್ಯದಲ್ಲಿ ಬಿದ್ದಿರುವಾಗ, ಅನಾರೋಗ್ಯದಲ್ಲಿ ಕುಗ್ಗಿ ಹೋಗಿರುವಾಗ, ಕುಟುಂಬದವರು ಇವರಿಗೆ ಬಂದಿರತಕ್ಕಂಥ ಅನಾರೋಗ್ಯದ ನಿಮಿತ್ತವಾಗಿ ಕುಟುಂಬದಲ್ಲೆಲ್ಲ ಏನ್ರಿ? ಅಸಮಾಧಾನ. ಅನಾರೋಗ್ಯ ಬಂದಿದೆ ಅಂತ ಹೇಳಿ ಕುಟುಂಬದಾಗ ಏನಾದರೂ ಹೋಳಿಗೆ ಊಟ ಮಾಡ್ತಾರ್ರಿ? ಮಾಡಲ್ಲ. ಯಾಕೆ ಹೇಳ್ರಿ? ಒಬ್ಬರಿಗೆ ಬಂದರೂ ಕೂಡ ಎಲ್ಲರಿಗೂ ಕೂಡ ಅಸಮಾಧಾನ. ಹಲ್ಲೆಲೂಯಾ. ಅದರಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕುಗ್ಗಿ ಹೋಗಿರ್ತಕ್ಕಂಥ ಸ್ಥಿತಿ, ಬಿದ್ದು ಹೋಗಿರ್ತಕ್ಕಂಥ ಆ ಸ್ಥಿತಿಯನ್ನು ಸ್ವಾಮಿಯವರ ಬಳಿಗೆ ಯಾರ್ಯಾರು ಬಂದರು ಅವರೆಲ್ಲರೂ ಕೂಡ ಬಿಡುಗಡೆಯನ್ನು ಹೊಂದಿಕೊಂಡ್ರು. ಒಂದು ಸಾರಿ ಬಾದರ್ಲಿಯಲ್ಲಿ ನಾವು ಒಂದು ವಿಡಿಯೋ ಹಾಕಿದ್ವಿ. ಒಬ್ಬ ಬ್ರಾಹ್ಮಣ ವ್ಯಕ್ತಿ ಯಾವ ರೀತಿಯಾಗಿ ದೇವರನ್ನು ನಂಬಿದ. ಅವ್ರ ಮಗ ಕ್ಯಾನ್ಸರ್ ಬಂದಂಥ ಸಮಯದಲ್ಲಿ ಆತನನ್ನು ಅಮೇರಿಕಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ಉಳಿಯಲ್ಲ ಅಂತೇಳಿ ಹೇಳಿದರು. ಟೈಮ್ ಕೊಟ್ಟ ಮೇಲೆ ಉಳಿಯೋದೇ ಇಲ್ಲ ಅಂತೇಳಿ ಹೇಳಿದಾಗ ಅಲ್ಲಿ ಆ ಒಂದು ಸ್ಥಳಕ್ಕೆ, ಆ ಬೆಡ್ ಪೇಷಂಟ್ ಆಗಿರ್ತಕ್ಕಂಥ ಆ ವ್ಯಕ್ತಿಯ ಬಳಿಗೆ ಬಂದು ಒಬ್ಬ ದೈವ ಸೇವಕರು ಏನು ಮಾಡಿದರು? ಪ್ರಾರ್ಥನೆ ಮಾಡಿದ ಮೇಲೆ ಆವಾಗ ರಿಪೋರ್ಟ್ಗಳೆಲ್ಲ ಏನಾದವು ರೀ? ನಾರ್ಮಲ್ ಬರೋದಕ್ಕೆ ಪ್ರಾರಂಭವಾದ. ಇವತ್ತಿನ ದಿವಸ ಅವ್ರು ಏನು ಮಾಡ್ತಾ ಇದ್ದಾರೆ? ಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ, ತಾಯಪ್ಪನ್ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮ್ಗೆ ವಿಡಿಯೋ ನೋಡಿದ್ದೀರಿ ನೀವೆಲ್ಲರೂ.
ಎಲ್ಲ ಶ್ಲೋಕಗಳು ಹೇಳಿದ್ರು. ಆ ಶ್ಲೋಕಗಳಲ್ಲಿ ಇರುವಂಥ ದೇವರು ಬೇರೆ ಯಾರೂ ಅಲ್ಲ, ಯೇಸು ಕ್ರಿಸ್ತನೇ ಎಂಬುದಾಗಿ ಅವರು ಸಾರಿ 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 ಹೇಳಿದರು ಪ್ರಿಯರೇ. ಕಾರಣ ಒಂದೇ, ಏನಂತಂದರೆ ಅಂಥ ರೋಗದಲ್ಲಿ ಬಿದ್ದವರನ್ನು ದೇವರು ಏನು ಮಾಡಿದ್ದಾರೆ, ಮೇಲೆತ್ತಿದ್ದಾರೆ. ಅವಮಾನದಲ್ಲಿ ಕುಗ್ಗಿ ಹೋಗಿರ್ತಕ್ಕಂಥವ್ರನ್ನ ದೇವರು ಏನು ಮಾಡಿದ್ದಾರೆ, ಮೇಲೆತ್ತಿದ್ದಾರೆ. ಅದರ ಸಲುವಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರೇ. ಏನಂತೇಳಿ ಅಂದರೆ, ದೇವರು ವಾಕ್ಯ ತಿಳಿಸ್ತಾ ಇದೆ ಏನಂತೇಳಿ ಅಂದರೆ, ಆತನು ಅಸ್ವಸ್ಥತೆಯಲ್ಲಿ ಅನಾರೋಗ್ಯದಲ್ಲಿ ಕುಗ್ಗಿ ಹೋಗಿರುವಂಥವ್ರನ್ನ ಏನು ಮಾಡ್ತಾನೆ, ಮೇಲಕ್ಕೆತ್ತಾನೆ. ಆತನ ಇಷ್ಟ ಒಂದೇ, ನೀನು ಶುದ್ಧಿ ಆಗಬೇಕು, ನೀನು ಸ್ವಸ್ಥತೆ ಉಳ್ಳವನಾಗಿ ಇರಬೇಕು ಎಂಬುದಾಗಿ. ಹಲ್ಲೆಲೂಯ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಆ ಕಪೆರ್ನೌಮಿನ ಶತಾಧಿಪತಿ, ಕಪೆರ್ನೌಮಿಗೆ ಬಂದಿರತಕ್ಕಂಥ ಆ ಶತಾಧಿಪತಿ ಯೇಸುವಿನ ಬಳಿಗೆ ಬಂದಂಥ ಸಮಯದಲ್ಲಿ ಸ್ವಾಮಿಯವರು ಒಂದೇ ಮಾತನ್ನು ಹೇಳ್ತಾ ಇದ್ದಾರೆ, ಓ ಆಯಿತು, ನಾನು ನಿನ್ನ ಮನೆಗೆ ಬಂದು ನಿನ್ನ ಆಳಿಗೆ ಗುಣ ಮಾಡ್ತೀನಿ ಎಂಬುದಾಗಿ. ಆದರೆ ಆ ಶತಾಧಿಪತಿ ಹೇಳ್ತಾ ಇದ್ದಾನೆ, ಅಯ್ಯ, ನೀನು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ ಎಂಬುದಾಗಿ. ಆವಾಗ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ನಂಬಿಕೆಯನ್ನು ನೋಡಿ ಸ್ವಾಮಿಯವರು ಒಂದೇ ಮಾತು ಹೇಳ್ತಾ ಇದ್ದಾರೆ, ನೀನೊಂದು ಮಾತು ಆಡಿದರೆ ಸಾಕು, ನನ್ನ ಆಳಿಗೆ ಗುಣವಾಗುವುದು ಎಂಬುದಾಗಿ. ಆ ಆಳು ಹೇಳಿದಾಗ, ಆ ಯಜಮಾನನಾಗಿರ್ತಕ್ಕಂಥ ಶತಾಧಿಪತಿ ಹೇಳಿದಾಗ, ಸ್ವಾಮಿಯವರು ಇಂಥ ನಂಬಿಕೆ ಎಲ್ಲಿ ಕಾಣಲಿಲ್ಲ ಎಂಬುದಾಗಿ ಹೇಳಿ, ಹೋಗು ನಿನ್ನ ಆಳಿಗೆ ಗುಣವಾಗಿದೆ ಎಂಬುದಾಗಿ ಹೇಳಿದ ಸಮಯದಲ್ಲಿ ಆ ವ್ಯಕ್ತಿ ಸಾಯಲಿಕ್ಕಿದ್ದಾನೆ ಎಂಬುದಾಗಿ ಹೇಳಿರ್ತಕ್ಕಂಥ ಆ ವ್ಯಕ್ತಿ ಬದುಕಿದ. ಆತನು ಜೀವಿತದಲ್ಲಿ ಸಂತೋಷ ಸಮಾಧಾನವನ್ನು ಹೊಂದಿಕೊಂಡ ಕಾರಣ ಒಂದೇ, ಆ ಅನಾರೋಗ್ಯದಲ್ಲಿ ಬಿದ್ದಿರ್ತಕ್ಕಂಥ ಆ ವ್ಯಕ್ತಿ ಯೇಸುವನ್ನು ಹರಸಿ ಬಂದರು ಪ್ರಿಯರೇ. ಯೇಸುವಿನ ಬಳಿಗೆ ಬಂದಿರತಕ್ಕಂಥವ್ರು ಯಾರು ಕೂಡ ಹಿಂದಕ್ಕೆ ಹೋಗಿಲ್ಲ, ಆಶೀರ್ವಾದವನ್ನು ಹೊಂದಿಕೊಂಡು ಹೋಗಿದ್ದಾರೆ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಆತನು ಬಿದ್ದಂಥ ನಿನ್ನನ್ನು, ಕುಗ್ಗಿದಂಥ ನಿನ್ನನ್ನು ಮೇಲೆತ್ತುವ ದೇವರು, ಉದ್ಧರಿಸುವಂಥ ದೇವರಾಗಿದ್ದಾನೆ. ಬಲಹೀನತೆಯಲ್ಲಿ ನೀನಿದೆಯೇನೋ, ಯಾವುದು ಹೇಳಿಕೊಳ್ಳಲಾರದಂಥ ಅನಾರೋಗ್ಯ ನಿನ್ನಲ್ಲಿ ಇದೆಯೇನೋ, ಈ ಸಮಯದಲ್ಲಿ ದೇವರು ಆ ಒಂದು ಅಸ್ವಸ್ಥತೆಯನ್ನು, ಅನಾರೋಗ್ಯವನ್ನು ತೆಗೆದು ಹಾಕ್ಲಿಕ್ಕಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ದೇವರೇ, ಈ ಮಕ್ಕಳನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಡ್ತಾ ಇದ್ದೇವೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ, ಹೇಳಿಕೊಳ್ಳದ ಪ್ರತಿಯೊಂದು ಅನಾರೋಗ್ಯದ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಬಂಧಿಸಿ ಆಗ್ತಾ ಇದೆ ಸ್ವಾಮಿ. ಸಂಪೂರ್ಣವಾದ ಸ್ವಸ್ಥತೆಯನ್ನು ಸ್ವಾಮಿ ಇವರು ಹೊಂದಿಕೊಳ್ಳಲಯ್ಯ, ಆರೋಗ್ಯವನ್ನು ಇವರು ಹೊಂದಿಕೊಳ್ಳಲಿ ಸ್ವಾಮಿ. ಬಲಹೀನತೆಗಳೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ನೀಗಿ ಹೋಗಲಿ, ತೊಲಗಿ ಹೋಗಲಿ. ಅದ್ಭುತವಾದಂಥ ಬಿಡುಗಡೆಯನ್ನು ಅನುಗ್ರಹ ಮಾಡಯ್ಯ. ಒಳ್ಳೆ ದೇವರು, ಒಳ್ಳೆ ಕರ್ತನೆ, ಸಹಾಯಕನೇ, ಸುರಕ್ಷಿತ ಆರೋಗ್ಯ ಆನಂದವನ್ನು ಅನುಗ್ರಹ ಮಾಡುವ ಮಹಾದೇವರೇ, ನಿಮಗೆ ಸ್ತೋತ್ರಗಳು ಸ್ತೋತ್ರಗಳು ಸ್ತೋತ್ರಗಳು. ಸಂಪೂರ್ಣವಾದಂಥ ಬಿಡುಗಡೆಯನ್ನು ಅನುಗ್ರಹ ಮಾಡಯ್ಯ. ಎಲ್ಲ ರೀತಿಯಲ್ಲೂ ಸೌಖ್ಯತೆ ಕೊಟ್ಟು ನಡೆಸುತ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳಿದಂಥ ವಾಕ್ಯ ಮರೆಯಲಾರದ ಹಾಗೆ 100ರಷ್ಟು ಸ್ವಾಮಿಯವರು ಫಲ ಕೊಡುವ ಮಕ್ಕಳಾಗುವಂಥ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ಬೇಡಿದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿಬಿಡುವಂದೇ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಸಂಗಡಲು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆಮೆನ್, 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 ಆಮೆನ್. ಇಂಥ ಒಳ್ಳೆಯ ಸಮಯದಲ್ಲೂ ಯೇಸುವೇ ಮಕ್ಕಳಾದ ನಾವು ನಿನ್ನನ್ನೇ ಆರಿಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು.
ಯೇಸು ಮಹಾರಾಜ್ ಕು ಜೈ. ಅತಿ ಬೇಗನೆ ಬರಲಿರೋ ಕ್ರಿಸ್ತ ಯೇಸು ಮಹಾರಾಜ್ ಕು ಜೈ. ದೇವರಿಗೆ ಸ್ತೋತ್ರ ಉಂಟಾರ ಆಮೇಲೆ ದೇವರಿಗೆ ಮಹಿಮೆ ಉಂಟಾರ ಆಮೇಲೆ. Hallelujah. 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 Amen. ಆಮೆನ್. ಓಕೆ, ಕರ್ತನ ಭೋಜನಕ್ಕಾಗಿ ಸಿದ್ಧರಾದಂಥವ್ರು ಬನ್ನಿ ಮುಂದೆ. ಓಕೆ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸ್ತೋತ್ರಕರ್ತನೆ, ಪರಿಶುದ್ಧನಾದ ದೇವರೇ, ಪರಲೋಕ ತಂದೆ, ನಿನ್ನ ಕೋಟೆಯನ್ನು ಕೊಟ್ಟು ಸ್ತೋತ್ರಗಳು ಸ್ವಾಮಿ. ನಿನ್ನ ದೇಹವಾಗಿರುವ ರೊಟ್ಟಿಯನ್ನು, ನಿನ್ನ ರಕ್ತವಾಗಿರೋ ದ್ರಾಕ್ಷಾರಸವನ್ನು ಸೇವನೆ ಮಾಡಲಿಕ್ಕಿರುವಾಗ ಸ್ವಾಮಿ, ಇವರಲ್ಲಿ ನೀನಿದ್ದು ಸ್ವಾಮಿ ಕರ್ತನ ಎಲ್ಲ ಕಾರ್ಯಗಳನ್ನು ಸಫಲಪಡಿಸಯ್ಯ. ನಿನ್ನನ್ನು ನಂಬಿದ್ದಾರೆ ಸ್ವಾಮಿ, ನಂಬಿದಂಥ ಮಕ್ಕಳು ಸ್ವಾಮಿ ಯಾವ ವಿಷಯದಲ್ಲಿ ತಪ್ಪಿ ಹೋಗಲಾರದು ಸಹಾಯ ಮಾಡಿ ನಡೆಸು. ಕರ್ತ, ನೀನು ಹೇಳಿದ್ಯಪ್ಪ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ ಕಾರ್ಯವನ್ನು ನೀವು ಮಾಡಿರಿ ಎಂಬುದಾಗಿ. ಹೌದು ರಾಜನೇ ಸ್ವಾಮಿ, ಈ ಸಮಯದಲ್ಲಿ ನಿನ್ನನ್ನು ನೆನಪು ಮಾಡಿಕೊಳ್ತಾ ಇದ್ದೇವೆ. ನೀನೇ ಸಹಾಯಕನಾಗಿದ್ದು ನಡೆಸುತ್ತಾ ಬರಬೇಕೆಂಬುದಾಗಿ, ಎಲ್ಲ ರೀತಿಯಿಂದಲೂ ಸೌಖ್ಯತೆಯನ್ನು ಒದಗಿಸಿಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿಬಿಡೊಂದೇ ಪರಮ ತಂದೆ. ಆಮೆನ್. ಜೀವದ ರೋಟಿ ನಾನೆಂದು ಯೇಸು ಸ್ವಾಮಿ ಹೇಳಿದರು. ಜೀವದ ರೋಟಿ ನಾನೆಂದು ಯೇಸು ಸ್ವಾಮಿ ಹೇಳಿದರು. ನನ್ನನ್ನು ಇಸುವವನು ಎಂದು ಸಾರಿ ಬದುಕಿ ಉಳಿಯುವರು. ಅವರು ಸಾಯದೆ ಬದುಕಿ ಉಳಿಯುವರು. ಉಳಿಯುವರು, ನಿತ್ಯ ಜೀವವ ಪಡೆಯುವರು. ಸಾಯದೆ ಬದುಕಿ ಉಳಿಯುವರು, ನಿತ್ಯ ಜೀವವ ಪಡೆಯುವರು. ಜೀವದ ರೊಟ್ಟಿ ನಾನೇ ಎಂದು ಯೇಸು ಸ್ವಾಮಿ ಹೇಳಿದರು. ಜೀವದ ರೊಟ್ಟಿ ನಾನೇ ಎಂದು ಯೇಸು ಸ್ವಾಮಿ ಹೇಳಿದರು. ಪರಲೋಕದಿಂದ ರೊಟ್ಟಿ ನಾನೇ ಎಂದರು. ಪರಲೋಕದಿಂದ ಬಂದ ರೊಟ್ಟಿ ನಾನೇ ಏಸಯ್ಯ ಅಂದರು. ನಾನೇ ಏಸಯ್ಯ ಅಂದರು. ತಿನ್ನೋರ ಪುನರುತ್ಥಾನ ಒಂದುವರೆಂದರು. ನಾನೇ ಏಸಯ್ಯ ಅಂದರು. ತಿನ್ನೋರ ಪುನರುತ್ಥಾನ ಒಂದುವರೆಂದರು. ಜೀವದ ರೊಟ್ಟಿ ನಾನೇ ಎಂದು ಯೇಸು ಸ್ವಾಮಿ ಹೇಳಿದರು. ಜೀವದ ರೊಟ್ಟಿ ನಾನೇ ಎಂದು ಯೇಸು ಸ್ವಾಮಿ ಹೇಳಿದರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾದ ದೇವರೇ, ಪರಲೋಕ ತಂದೆಯೇ, ನಿನ್ನ ದೇಹವಾಗಿರೋ ರೊಟ್ಟಿಯನ್ನು, ನಿನ್ನ ರಕ್ತವಾಗಿ ದ್ರಾಕ್ಷಾರಸನ ಸೇವನೆ ಮಾಡುವಾಗ ಇವರಲ್ಲಿ ನೀನಿದ್ದು ಸ್ವಾಮಿ, ಮುಂದಿನ ಕರ್ತನ ದಿವಸದವರೆಗೂ ಎಲ್ಲ ರೀತಿಯಿಂದಲೂ ಸ್ವಾಮಿ ಶೋಧನೆಗಳಿಂದಲೂ, ಬೇಟೆಗಾರನ ಬಲೆಯಿಂದಲೂ, ಮರಣಕರ ವ್ಯಾಧಿಯಿಂದಲೂ, ಅನೇಕವಾಗಿರ್ತಕ್ಕಂಥ ಸೈತಾನ ಕಾರ್ಯಗಳಿಂದಲೂ ಇವ್ರನ್ನ ತಪ್ಪಿಸಿ ಕಾಯ್ದು ಕಾಪಾಡಿ ನಡೆಸಯ್ಯ. ಈ ವಾರದಲ್ಲೆಲ್ಲ ಸ್ವಾಮಿ ಲೋಕದಲ್ಲಿ ಇರುವಾಗ ಕರ್ತನೆ ಲೋಕದ ಮಾಲಿನ್ಯವನ್ನು, ಜಾಡ್ಯವನ್ನು ಅಂಟಿಸಿಕೊಳ್ಳದ ಹಾಗೆ ನಿನಗೋಸ್ಕರವಾಗಿ ಸ್ಥಿರವಾದ ವಿಶ್ವಾಸ ಭಕ್ತಿಯ ಜೀವಿತವನ್ನು ಮಾಡುವಂತೆ ಇವ್ರನ್ನ ಕರ್ತನೆ ಅಣಿಗೊಳಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ, ಸಿದ್ಧಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೆ ಇವರು ಕುಟುಂಬದಲ್ಲಿರುವಂಥವರೆಲ್ಲರೂ ನೀನು ಆಶೀರ್ವಾದ ಮಾಡಪ್ಪ. ಶಾಂತಿ, ಸಮಾಧಾನ, ನೆಮ್ಮದಿ, ಸೌಖ್ಯ, ಐಕ್ಯತೆ ಅನುಗ್ರಹ ಮಾಡಬೇಕೆಂಬುದಾಗಿ ಬೇಡಿದೆಲ್ಲವನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ಓಕೆ.
ಮಕ್ಕಳ ವಿಮರ್ಶನ ಹಳೆಯಂದರು ಮೊಮ್ಮಕ್ಕಳನ್ನು ಸೊಸೆ ಮಕ್ಕಳನ್ನು ಅಷ್ಟು ಯಜಮಾನದ ನಿರ್ವಹಿಸಿಕೊಂಡು ಹುಡುಗರ ಕನ್ನಡ ಸ್ವಾಮಿ ಕರ್ತನ ಹೇಳಿಲ್ಲ ಫೋಟೋ ತೆಗಿತೀವಂತ ಐರಾಜ್ ಅವರೇ ಕೆಲ್ಸಕ್ಕೆ ಹೋಗಿರಾ ಎಲ್ರಿದ್ರು ಬಸ್ ಮತ್ತೆಲ್ಲ ಅಯ್ಯರ್ ಮತ್ತು ನಮ್ಮ ಬಿಟ್ಟು ಇದು ಮಾಡಿಬಿಟ್ರ ಅಂತೇಳಿ ಅಂದ್ಬಿಡು ಸರ್ ಶಾಣಾ ಮಕ್ಕಳು ಬಂದಿದ್ದಾರೆ ಇಲ್ಲ ಎಲ್ರಿದ್ರೆ ಬೇಸು ಗ್ರೂಪ್ ಫೋಟೋ ಹೇಳಿದ್ವಿ ನಾವು. ನಾನು ನಿನ್ನೆ ದೇವ ಮಕ್ಕಳಿಗೆ ಹೇಳಿ ನೋಡು, ದೇವ ಮಕ್ಕಳಿಗೆ ಹೇಳಿದೆ ನಾವೇ ಇದ್ದೆ. ಸರಿ, ಇವತ್ತು ಆಶೀರ್ವಾದ ಭೋಜನ ಇದೆ ಹೊಸ ತಿಂಗಳು. ಅದಕ್ಕೆ ಬೇಗ ಹೋಗೋಣ ಮತ್ತು ಫೋಟೋ ಮತ್ತು ಕ್ಯಾನ್ಸಲ್ ಮಾಡಿದ್ರೆ ಆಯ್ತು ಹೇಳ್ರಿ. ಮತ್ತು ಕೆಲವು ಜನರು ಬಂದಿದ್ದೀವಿ. ಸರಿ, ಫೋನಾಗೆಲ್ಲ ಸೋಮವಾರ ದಿವಸ ಕಂಪ್ಲೀಟ್ ಆಗಿ ಮುಗೀತದೆ. ಕ್ಯಾಲೆಂಡರ್ ಡಿಸೈನೇ ಮುಗೀತು. ಆ ಕಡೆ ವಾರ ಈ ವಾರ ಮುಗೀತಿತ್ತು. ನಾವು ಸ್ವಲ್ಪ ಈ ಕಡೆ ಬಿಜಿ ಆಗಿಬಿಟ್ಟು ಅವರು ಹಬ್ಬ ಗಿಬ್ಬ ಅಂತಂದ್ರೆ ಡಿಸೈನ್ ಮಾಡೋದು. ಏನು ಬರಿತಾ ಇದ್ದೀರಿ? ಇವ್ರು ರಾಯಚೂರವ್ರು ಹೌದ್ರಿ. ಚಾಕ್ಲೇಟ್ ಅವು ಇವೆಲ್ಲ ಅಭ್ಯಾಸ ಮಾಡಿರ್ತೀವಿ.